ಎಲ್ರಿಗೂ ನಮಸ್ಕಾರ. ನೋಡಿ, ಚೌತಿಗೆ ಅಂತ ನಾನು ಚಕ್ಕುಲಿ ಈ ರೀತಿಯಾಗಿ ಮಾಡಿದ್ದೇನೆ. ಯಾವ ರೀತಿ ಬಂದಿದೆ, ನಾನು ಏನೆಲ್ಲ ವಸ್ತುಗಳನ್ನು ಹಾಕಿ ಚಕ್ಕುಲಿ ಮಾಡಿದ್ದೇನೆ ಅದನ್ನು ಈ ವಿಡಿಯೋದಲ್ಲಿ ನೋಡುವ. ಹಾಗೆ ನೀವು ಕೊನೆ ತನಕ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ. ಹಾಗಾದರೆ ನೋಡುವ. ಚಕ್ಕುಲಿ ಮಾಡಲಿಕ್ಕೆ ಇಲ್ಲಿ ಹುರಿಗಡಲೆ, ಹುರಿದ ಉದ್ದಿನ ಹುಡಿ, ಅಕ್ಕಿ ಹುಡಿ, ಇವು ಮೂರು ಮೇಯ್ನ್ ಆಗಿ ಬೇಕಾಗುವಂಥದ್ದು. ಈ ಪುಟಾಣಿ ಕಡಲೆ ಉಂಟಲ್ಲ, ಅದನ್ನು ಪುಡಿ ಮಾಡಿಕೊಂಡು ಬರಬೇಕು. ಹಿಟ್ಟು ರೆಡಿ ಮಾಡಲಿಕ್ಕೆ ಇಲ್ಲಿ ಅಕ್ಕಿ ಹುಡಿ 4 ಗ್ಲಾಸ್, ನೋಡಿ ಇದರಲ್ಲಿ 4 ಕಪ್ಪು ತಗೊಳ್ತಾ ಇದ್ದೇನೆ. ಅಕ್ಕಿ ಹುಡಿಯ ಅರ್ಧ ಉದ್ದಿನ ಹುಡಿ, ಹುರಿದ ಉದ್ದಿನ ಹುಡಿ ಅಥವಾ ಉದ್ದನ್ನು ಹುರಿದು ಹುಡಿ ಕೂಡ ಮಾಡ್ಬೋದು. ಇದರಲ್ಲಿ 2 ಗ್ಲಾಸ್ ತಗೊಳ್ತೇನೆ ನಾನು. ಒಂದು ಕಪ್ಪಿನಷ್ಟು ಹುರಿಗಡಲೆ ಹುಡಿ, ಅಂದರೆ ಉದ್ದಿನ ಹುಡಿಯ ಅರ್ಧದಷ್ಟು ತಗೊಳ್ತಾ ಇದ್ದೇನೆ. ಈಗ ಹಿಟ್ಟು ಕಲಿಸಲಿಕ್ಕೆ ಆ ಗ್ಲಾಸಲ್ಲಿ 4 ಗ್ಲಾಸ್ಗಳಷ್ಟು ನೀರನ್ನು ಸ್ವಲ್ಪ ಬಿಸಿ ಮಾಡ್ತೇನೆ, ಕುದಿಸ್ತಾ ಇಲ್ಲ. ಅದಕ್ಕೆ ಈಗ ಉಪ್ಪು ಮತ್ತು ಬೆಣ್ಣೆಯನ್ನು ಹಾಕಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ನಿಂಬೆ ಗಾತ್ರದ ಬೆಣ್ಣೆಯನ್ನು ಕೂಡ ಹಾಕಿ ಇಡ್ತಾ ಇದ್ದೇನೆ. ಕಲ್ಲುಪ್ಪನ್ನು ಹಾಕಿದ ಕಾರಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಹುಡಿಗೆ ನೀರನ್ನು ಹಾಕಿದರೂ ಆಗ್ಬೋದು, ನೀರಿಗೆ ಹುಡಿಯನ್ನು ಹಾಕಿದರೂ ಆಗ್ಬೋದು. ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಬೋದು. ನೋಡಿ, ಅದಕ್ಕೀಗ ಎಳ್ಳನ್ನು ಕೂಡ ಹಾಕಿ ಸ್ವಲ್ಪ ಬಿಸಿ ಇರುವ ಕಾರಣ ಸೌಟಲ್ಲೇ ಫಸ್ಟ್ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ತಣ್ಣದಿದೆ ಈಗ. ನೋಡಿ, ಈಗ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದೊಂದು ಹದಕ್ಕೆ ಬರಬೇಕು. ಈ ಬಿಸಿ ನೀರು ಹಾಕುವುದರಿಂದ ಏನಾಗ್ತದೆ ಅಂದರೆ ಅದು ನಮಗೆ ಅಂಟು ಬರ್ತದೆ. ಅಂಟು ಬರುವುದರಿಂದ ಚಕ್ಕುಲಿ ಒತ್ತುವಾಗ ಕಟ್ಟಾಗೋದು ಹಾಗೆಲ್ಲ ಏನಾಗುವುದಿಲ್ಲ. ಹಿಟ್ಟು ಕಲಿಸುವಾಗ ನೀರು ಸಾಕಾಗದಿದ್ದರೆ ತಣ್ಣೀರನ್ನು ಕೂಡ ಹಾಕಿಕೊಳ್ಬೋದು. ಹಾಗೆ ನೀವು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕಲಿಸ್ತೇನೆ ಅಂತಿದ್ರೆ ಹಾಗೆ ಕೂಡ ಹಾಕಿ ಮಾಡಿಕೊಳ್ಬೋದು. ಅಕ್ಕಿ ನೆನೆಸಿ ಕಡ್ದು ಮಾಡ್ತೇನೆ ಅಂತ ಇದ್ದರೆ ಬಿಸಿ ನೀರಿನ ಅವಶ್ಯಕತೆ ಇರುವುದಿಲ್ಲ, ಹಾಗೆ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ಅದನ್ನೀಗ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೇನೆ. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಉಂಡೆಗಳನ್ನು ಮಾಡಿ ಇಟ್ಟುಕೊಳ್ಬೇಕು. ಎಲ್ಲವನ್ನು ನಾನು ಉಂಡೆಯನ್ನು ಮಾಡಿ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಈಗ ರೆಡಿಯಾದ ಉಂಡೆಗಳಿಗೆ ಒದ್ದೆ ಬಟ್ಟೆಯನ್ನು ಮುಚ್ಚಿಡಬೇಕಾಗ್ತದೆ, ಇಲ್ಲದ್ರೆ ಅದು ಒಣಗುವ ಸಾಧ್ಯತೆ ಇರ್ತದೆ. ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಯಾವ ಎಣ್ಣೆ ಆದರೂ ತಗೊಳ್ಬೋದು. ನೋಡಿ, ಇದಕ್ಕೆಲ್ಲ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ನೋಡಿ, ಹಾಗೆ ಯಾವುದರಲ್ಲಿ ನಾವು ಮಾಡ್ತೇವೆ ಆ ಪ್ಲಾಸ್ಟಿಕ್ಕಿಗೂ ಕೂಡ ಎಣ್ಣೆ ಹಚ್ಚಿಕೊಳ್ತಾ ಇದ್ದೇನೆ. ಈಗ ಹಿಟ್ಟನ್ನು ತುಂಬಿಸಿ ಒತ್ತಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ದೊಡ್ಡ ಬೇಕು ಒತ್ತಿ ಆದಮೇಲೆ ಲಾಸ್ಟಿಗೆ ಎಂಡ್ ಸರ್ಕಲ್ ಉಂಟಲ್ಲ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು, ಇಲ್ಲದ್ರೆ ಅದು ಬಿಡುವ ಚಾನ್ಸ್ ಇರ್ತದೆ. ಈ ರೀತಿಯಾಗಿ ಎಲ್ಲ ಬೇಕಾದಷ್ಟು ದೊಡ್ಡ ಸಣ್ಣ ಹೇಗೆ ಬೇಕಾದರೂ ಮಾಡಿಕೊಳ್ಬೋದು. ಲಾಸ್ಟಿನ ಒಂದು ರೌಂಡನ್ನು ಒಮ್ಮೆ ಪ್ರೆಸ್ ಮಾಡಿಕೊಳ್ಬೇಕು. ಈಗ ನೋಡಿ, ಒಂದು ಇದನ್ನು ಹಾಕಿ ಎಣ್ಣೆ ಕಾದಿದಂತ ಚೆಕ್ ಮಾಡುತ್ತಾ ಇದ್ದೇನೆ. ಕಾದಿದೆ ಎಣ್ಣೆ. ಅದಕ್ಕೆ ಚಕ್ಕುಲಿಗಳನ್ನು ಒಂದೊಂದಾಗಿ ಹಾಕಿಕೊಳ್ತಾ ಇದ್ದೇನೆ. ಹಾಕಿದ ಕೂಡಲೇ ಮೇಲೆ ಬರಬೇಕು ಚಕ್ಕುಲಿ, ಆವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ಹಾಕಿದ ಕೂಡಲೇ ಅದಕ್ಕೆ ಸೌಟು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಟೈಮ್ ಕಳಿಬೇಕು. ಹೀಗೆ ಎರಡೂ ಸೈಡ್ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ, ನೊರೆ ಬರೋದೆಲ್ಲ ಈಗ ನಿಂತಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನೋಡಿ, ಚಕ್ಕುಲಿ ರೆಡಿಯಾಗಿದೆ. ಒಮ್ಮೆ ಉರಿಯನ್ನು ದೊಡ್ಡ ಮಾಡಿಕೊಳ್ಬೇಕು, ಆಮೇಲೆ ಕಾದ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಮೀಡಿಯಮ್ ಮಾಡಿಕೊಳ್ಬೇಕು. ನೋಡಿ, ಇದು ಹೀಗೆ ಇದನ್ನು ತಿರುಗಿಸಲಿಕ್ಕೆ ಸುಲಭ ವಿಧಾನ. ನೋಡಿ, ಈ ರೀತಿಯಾಗಿ ಮಾಡಿದರೆ ಸುಲಭ ಆಗ್ತದೆ, ನಮಗೆ ಬೇಗ ಆಗ್ತದೆ. ನೋಡಿ, ಇದು ಕೂಡ ಆಗ್ತಾ ಬಂತು, ತೆಗೆದುಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ನೋಡಿ ಸೌಂಡು ಕೂಡ ಹೇಗೆ ಕೇಳ್ಬೋದು ನೀವು, ಒಳ್ಳೆಯದಾಗಿ ಬಂದಿದೆ. ಮೆಣಸಿನ ಹುಡಿ ಎಲ್ಲ ಬೇಕಾದವರು ಹಾಕ್ಬೋದು, ನಾನು ಹಾಕಲಿಲ್ಲ.
ಹಾಗಾದರೆ ನೀವು ಕೂಡ ಮಾಡ್ತೀರಿ ಅಲ್ಲ, ಮಾಡಿ ಹೇಗೆ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.